ಅಡ್ಡ ಪರಿಣಾಮಗಳು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಋತುಚಕ್ರ ಏರುಪೇರಾಗುವುದು ಹಾಗೇ ಆಗ್ತದೆ. ಅಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ, ಒಬ್ಬೊಬ್ಬರಿಗೆ 1.5 ತಿಂಗಳಿಗೊಮ್ಮೆ 2.5 ತಿಂಗಳಿಗೊಮ್ಮೆ ಬ್ಲೀಡಿಂಗ್ ಆಗ್ತದೆ, ಒಬ್ಬೊಬ್ಬರಿಗೆ ದಿನಾಲೂ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ. ಇನ್ನು ಉಳಿದಿದ್ದು ಒಬೇಸಿಟಿ ಅಂದ್ರೆ ಸ್ವಲ್ಪ ದಪ್ಪ ಆಗೋದು, ಮತ್ತು ಎರಡನೇದು ತಲೆನೋವು, ಸ್ವಲ್ಪ ತಲೆ ತಿರುಗೋದು ಅದೆಲ್ಲ ಆಗ್ತಾ ಇರ್ತದೆ. ಇನ್ನು ಮೂರನೇದು ಅಂತಂದ್ರೆ ಡಿಲೇ ಇನ್ ರಿಟರ್ನ್ ಆಫ್ ಫರ್ಟಿಲಿಟಿ. ಈಗ ಕೊಪ್ಪಟ್ಟಿ ಹಾಕ್ಸ್ಕೊಂಡವರು ಕೊಪ್ಪಟ್ಟಿ ತೆಗ್ಸಿದ ತಕ್ಷಣ ನೆಕ್ಸ್ಟ್ ತಿಂಗಳೇ ಪ್ರೆಗ್ನೆಂಟ್ ಆಗ್ಬೋದು. ಆದರೆ ಈ ಕಂಡೀಷನ್ ಒಳಗಡೆ ಹಂಗಾಗೋದಿಲ್ಲ. ನೀವು ಇಂಜೆಕ್ಷನ್ ಬಿಟ್ಟು 4ರಿಂದ 6 ತಿಂಗಳು ಆಗೋವರೆಗೂ ಪ್ರೆಗ್ನೆಂಟ್ ಆಗೋದಿಲ್ಲ. ಅದಾದಮೇಲೆ ಪ್ರೆಗ್ನೆನ್ಸಿ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ. ಓಕೆ, ಈ ಇಂಜೆಕ್ಷನ್ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಫ್ರೀಯಾಗೂ ಕೊಡ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆನೂ ಇದು ಸಿಗುತ್ತದೆ.